ಏನಂದ್ರೆ? ಸರಸ್ವತಿ, ನನ್ನ ನಿರ್ಧಾರದಿಂದ ನಿನಗೆ ಬೇಜಾರಾಯ್ತಾ? ಆವಾಗಲೇ ಬೇಜಾರಾಗಿರಲಿಲ್ಲ, ಆದರೆ ನೀವಿವಾಗ ಬೇಜಾರಾಯ್ತಾ ಅಂತ ಕೇಳಿ ಇವಾಗ ಬೇಜಾರಾಯಿತು. ಸರಸ್ವತಿ, ನಾನು ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡ. ಆಸ್ತಿ ನಿನಗೆ ಬೇಕು ಅನ್ನಿಸ್ತಾ? ಮತ್ತೆ ಮತ್ತೆ ಯಾಕೆ ಬೇಜಾರು ಮಾಡ್ತೀರಾ ನೀವು? ಅಲ್ಲ, ನಾವಿಬ್ರು ಎರಡು ದೇಹ ಒಂದು ಜೀವ ಅಂತ ಹೇಳಿ ನಿನ್ನ ಅಭಿಪ್ರಾಯ ಕೇಳದೆ ನನ್ನ ನಿರ್ಧಾರ ಹೇಳಿದ್ದು ತಪ್ಪು ಅನ್ನಿಸ್ತಿದೆ. ಎರಡು ದೇಹ ಒಂದೇ ಜೀವ ಅಂದಮೇಲೆ ಒಬ್ಬರಲ್ಲೇ ಇಬ್ರು ಇರ್ತೀವಿ ತಾನೆ. ಭೌತಿಕ ದೇಹಗಳು ಮಾತಾಡದೇ ಇದ್ರೂ ಮಾನಸಿಕವಾಗಿ ಮಾತಾಡಿಯೇ ನೀವು ನಿರ್ಧಾರ ತಗೊಂಡಿದ್ದೀರಾ. ಅದರಲ್ಲಿ ತಪ್ಪೇನಿದೆ? ಆದರೂ ನೀನು ಕೋಟ್ಯಾಧೀಶ್ವರರ ಮಗಳು. ನೋಡಿ, ಮತ್ತೆ ಮತ್ತೆ ನೀವು ಬೇಜಾರು ಮಾಡ್ತಾ ಇದ್ದೀರಾ. ನನ್ನ ಬಗ್ಗೆ ತಿಳಿದಿದ್ರು ನೀವು ಈ ರೀತಿ ಮಾತಾಡ್ಬೋದಾ? ನಾನು ನಿಮ್ಮ ಕೈ ಹಿಡಿದು 7 ಹೆಜ್ಜೆ ಇಟ್ಟಾಗ್ಲೇ ಎಲ್ಲವನ್ನೂ ಮರೆತು ನಿಮ್ಮ ಒಳಾದೆ. ಆ ಕ್ಷಣದಿಂದಾನೇ ನಿಮ್ಮ ಪ್ರೀತಿನೇ ನನಗೆ ಆಸ್ತಿ. ನಿಮ್ಮ ಪ್ರೀತಿ ಹೊರತು ನಿಮ್ಮಿಂದ ನನಗೇನೂ ಬೇಡ. ನೀವು ಯಾವುದೇ ವಿಷಯದಲ್ಲೂ ಏನೇ ತೀರ್ಮಾನ ತಗೊಂಡ್ರು ನಾನು ನಿಮ್ಮ ಜೊತೆಗೆ ಇರ್ತೀನಿ. 7 ಅಲ್ಲ 7 ಜನ್ಮಕ್ಕೂ ನಿಮ್ಮ ಹೆಜ್ಜೆಗೆ ಹೆಜ್ಜೆ ಹಾಕಿ ನಿಮ್ಮ ಹಿಂದೆನೇ ನಡೀತೀನಿ. ನಿಮ್ಮ ಈ ಪ್ರೀತಿ ಶಾಶ್ವತವಾಗಿದ್ದರೆ ನನಗಷ್ಟೇ ಸಾಕು. ನಿನ್ನಂಥ ಪತ್ನಿನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಸರಸ್ವತಿ. ಪುಣ್ಯ ಮಾಡಿದ್ದು ನೀವಲ್ಲ, ನಾನು. ನಿಜ ಹೇಳಬೇಕು ಅಂದರೆ ಈ ವಿಚಾರದಲ್ಲಿ ಹೆಚ್ಚಿಗೆ ಬೇಸರ ಪಟ್ಟವರು ಅಮ್ಮ. ಅವ್ರಿಗೆ ಸಾಂತ್ವನ ಬೇಕು. ಯಾಕೆ ಗೋಪಿ, ಆಸ್ತಿ ಭಾಗ ಸಮಸ್ಯೆ ಆಯ್ತು ಅಂತ ತಲೆ ಕೆಡಿಸ್ಕೊಂಡಿದ್ದೀಯಾ? ಹಾಗಲ್ಲ ಸೀತಕ್ಕ, ಈ ವೆಂಕಟನಾಥನ್ಗೆ ತನಗೊಂದು ಮದುವೆ ಆಗಿದೆ, ಒಬ್ಬ ಹೆಂಡತಿ ಇದ್ದಾಳೇನೋ ಅರಿವೇ ಇಲ್ಲ ಅಂತೀನಿ. ಗುರು ಹೇಳಿದ ತಕ್ಷಣ ಆಸ್ತಿನೇ ಬೇಡ ಅಂದ್ಬಿಟ್ಟ. ಶ್ರೀಮಂತರ ಮನೆಯಿಂದ ಬಂದ ಹುಡುಗಿ ಸರಸ್ವತಿ ಏನು ಅನ್ಕೋತಾಳೆ ಹೇಳಿ? ಆ ಹುಡುಗಿ ವೆಂಕಟನಾಥನ ವಿರುದ್ಧ ಹೋಗಲ್ಲ. ಆದರೂ ನಾವೆಲ್ಲ ಒಂದು ಸರಿ ಅವನಿಗೆ ಇದ್ರ ಬಗ್ಗೆ ನೆನಪಿಸ್ಬೇಕು. ಕ್ಷಮಿಸಿ, ನೀವೆಲ್ಲ ಏನೋ ಮಾತಾಡ್ಕೊಳ್ತಾ ಇದ್ರಿ, ಮಾತಿನ ಮಧ್ಯ ಬಂದ್ಬಿಟ್ಟೆ. ಹಾಗೇನಿಲ್ಲಮ್ಮ, ನಿನ್ನ ಬಗ್ಗೆನೇ ಮಾತಾಡ್ತಿದ್ವಿ. ಅಮ್ಮ, ನಾನೀಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಾನಿಲ್ಲಿಗೆ ಬರೋದಕ್ಕಿಂತ ಮುಂಚೆ ಈ ಮನೆ ಆನಂದ ಸಾಗರವಾಗಿತ್ತಂತೆ. ನಾನು ಕಾಲಿಟ್ಟ ಮೇಲೆ ಸಮಸ್ಯೆ ಆಯ್ತಾ ಅಂತ. ಛೇ, ಎಂತ ಮಾತಾಡ್ತಿದ್ಯಮ್ಮ ನೀನು? ನೀನು ಬಂದ ಮೇಲೇನೆ ಈ ಮನೆಗೆ ಒಂದು ಕಳೆ ಬಂದಿರೋದು. ಈ ಮನೆಯ ಸೌಭಾಗ್ಯ ಲಕ್ಷ್ಮಿ ಕಣಮ್ಮ ನೀನು. ನಮ್ಮ ವೆಂಕಟನಾಥನು ಸಂಸಾರಿ ಆದ್ನಲ್ಲ ಅಂತ ನಮ್ಮ ಮನಸ್ಸು ನಿರಾಳ ಆಗೋದಿಕ್ಕೆ ನೀನೇ ಕಾರಣ. ಇನ್ನು ಈ ಆಸ್ತಿ ಭಾಗ ಇದೇನು ಹೊಸದಲ್ಲಮ್ಮ, ಇದು ಎಲ್ಲಾರ ಕುಟುಂಬದಲ್ಲೂ ಇದ್ದಿದ್ದೆ. ಹಾಗಲ್ಲ, ನಾನು ಮಾವನವ್ರನ್ನ ನೋಡಿಲ್ಲ, ಆ ಅದೃಷ್ಟನೂ ನನಗಿಲ್ಲ. ಆದರೆ ಅವ್ರು ಯಾವಾಗಲೂ ಮಾವನವ್ರ ಬಗ್ಗೆ ಹೇಳ್ತಿರ್ತಾರೆ. ಮಾವನವ್ರ ಆಸೆ ಕೂಡ ಈ ಮನೆ ಒಡಿಬಾರ್ದು ಅನ್ನೋದಾಗಿತ್ತಂತೆ. ಸರಸ್ವತಿ, ಮನಸ್ಸುಗಳು ಒಡೆದಾಗ್ಲೇ ಮನೆ ಒಡೀತು ಅನ್ನೋದು. ಈಗ ಎಲ್ಲರೂ ಅನ್ಯೋನ್ಯವಾಗೇ ಇದ್ದೀವಲ್ಲ? ಹೌದಮ್ಮ, ಗುರುಗಳ ಆದೇಶದಿಂದ ನಾವು ಬೇರೆ ಹೋಗ್ಬೋದು. ಆದರೆ ಈ ಆಸ್ತಿ ಹಾಗೆ ಇರಬೇಕು. ಆಗಲೇ ನಾವು ಒಂದಾಗಿದ್ದೀವಿ ಅನ್ನೋ ಭಾವನೆ ಬರೋದು. ಹಾಗಲ್ಲ ಅಮ್ಮ, ಸಂಸಾರ ಹೀಗೆ ಇರುತ್ತೆ, ನಾಳೆ ಬೆಳೀತಾ ಇರುತ್ತೆ. ಹೌದು, ಆದರೆ ಅದಕ್ಕೋಸ್ಕರ ನಾವು ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಈ ಬಗ್ಗೆ ಅವ್ರು ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ. ಅಮ್ಮ, ಅಕ್ಕ ಭಾವನೆ ಈಗ ಮನೆ ತುಗ್ಗಿಸ್ಕೊಂಡು ಹೋಗ್ತಿದ್ದಾರೆ. ಇನ್ನು ಮುಂದೇನು ಎಲ್ಲ ಅವ್ರ ಮುಂದಾಳತ್ವದಲ್ಲೇ ಇರಲಿ. ಅಕ್ಕನಿಗೂ ಮಗ ಹುಟ್ಟಿದಾನೆ, ಅವ್ರ ಸಂಸಾರನೂ ಬೆಳೀತಾ ಇದೆ ಅಲ್ವಾ? ಎಷ್ಟು ದೊಡ್ಡ ಮಾತಮ್ಮ ನಿಂದು. ಆದರೂ ಇದು ಆಗಲಿ, ನಿಮ್ಮದು ಅಂತ ಏನಾದರೂ ಇರಲಿ.
ನಮ್ದು ನಮ್ಮವರು ಅಂತ ನೀವೆಲ್ಲರೂ ಇದ್ದೀರಲ್ಲ, ನಿಮ್ಮ ಆಶೀರ್ವಾದಕ್ಕಿಂತ ದೊಡ್ಡ ಆಸ್ತಿ ಮತ್ತೇನು ಬೇಕು? ನಮ್ಮ ಜೀವನಕ್ಕೆ ಗುರುಗಳು ಕೊಡೋದೇ ಸಾಕು. ಈ ಆಸ್ತಿ ಭಾಗ ಆಯಿತು ಅಂದರೆ ಅವಳು ತುಂಬಾ ಜಾಣೆ. ತಾನು ಮಾಡ್ತಿರೋದು ಯಾರಿಗೂ ಗೊತ್ತಾಗ್ತಿಲ್ಲ ಅಂದ್ಕೋತಾಳೆ. ಸತ್ಯ ಹೇಳ್ತೀನಿ ಕೇಳಿ, ಈ ಮನೆಯಲ್ಲಿ ಚೌಡಿ ಆಟ ಶುರುವಾಗಿ ತುಂಬಾ ದಿನಗಳೇ ಆಯ್ತು. ಅಂದರೆ ನಾನು ದೇವ್ರ ಮುಂದೆ ಇಟ್ಟ ಪತ್ರ ಕಾಣೆ ಆಗೋದಕ್ಕೂ ಚೌಡಿನೇನ ಕಾರಣ? ಇರಬಹುದು ಅಣ್ಣ. ಚೌಡಿ ಏನೇನ್ ಮಾಡ್ತಾಳೆ ಅಂತ ನಿಮ್ಗೇನ್ ಗೊತ್ತು? ನನಗ್ ಚೆನ್ನಾಗ್ ಗೊತ್ತು. ಎಲ್ಲ ಗೊತ್ತಿರೋ ನೀನು ಅವಳನ್ನ ತಡೆಯೋದು ಹೇಗೆ ಅಂತ ಯೋಚನೆ ಮಾಡ್ಬೇಕು ತಾನೆ? ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಾಯ್ತು ಅಣ್ಣ. ಇನ್ನು ಸುಮ್ಮನೆ ಇದ್ರೆ ಸರಿ ಹೋಗೋದಿಲ್ಲ. ಹೋಗ್ಲಿ ಬಿಡು, ಆ ಪತ್ರದ ಅವಶ್ಯಕತೆ ಈಗ ಸದ್ಯಕ್ಕಿಲ್ಲ. ಪತ್ರದ ಅವಶ್ಯಕತೆ ಇಲ್ಲ, ಆದ್ರೆ ನಿನಗೆ ಆ ಪತ್ರ ಸಿಗಲೇಬೇಕು. ಇವತ್ತು ರಾತ್ರಿ ಆ ಚೌಡಿ ಆಟ ಏನು ಅಂತ ಕಂಡು ಹಿಡಿದು ನಿಮಗೆಲ್ಲ ತೋರಿಸ್ತೀನಿ. ನೋಡ್ತಾ ಇರಿ.